ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮತ್ತು ಹಿಂದೆ ಸರ್ಕಾರ ಸಿದ್ದರಾಮಯ್ಯ ಮಾಡಿದ್ದು 104 ತಾಲೂಕು. ಈಗ ನಾನು ಕೃಷಿ ಸಚಿವರಾದ ಮೇಲೆ 224 ಏನು ನರೇಗಾ ಈ ಬದು ಯೋಜನೆ ನಮ್ಮ ಈ ವೆಟ್ಲ್ಯಾಂಡ್ ಅಲ್ಲಿ ಅಂದರೆ ನೀರಾವರಿ ಏರಿಯಾದಲ್ಲಿ ಇರಲ್ಲ ಅಂತಾರೋ, ನಾವು ನೀರಾವರಿ ಯೋಜನೆಗಳಲ್ಲೂ ಏರಿಯಾದಲ್ಲೂ ಸಹ ಈ ಕೃಷಿ ಹೊಂಡವನ್ನು ಮಾಡಬಹುದು ಅಂತ ಕಾನೂನನ್ನು ನಾವು ಜಾರಿಗೆ ತಂದು ಕ್ಯಾಬಿನೆಟಲ್ಲಿ ಮಂಜೂರು ಮಾಡಿಸಿ 224 ತಾಲೂಕಿನಲ್ಲೂ ಕೃಷಿ ಹೊಂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ವಿ. 1,30,000ರಿಂದ 2 ಲಕ್ಷ ಸಿಗುತ್ತೆ ನಿಮಗೆ. ಈ ಎಲ್ಲೇ ನೀವು ನಮ್ಮ KRS ಅಚ್ಚುಕಟ್ಟಿನಲ್ಲಿ ಕೊನೆಯ ಭಾಗದಲ್ಲಿ ನೀರು ಪ್ರತಿ ವರ್ಷ ತೊಂದರೆ ಆಗ್ತದೆ ಅನ್ನೋ ಅನುಭವ ಇರೋರು ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡ್ರೆ ಕೊನೆಯಲ್ಲಿ ಒಂದು 15 ದಿವಸ, 1 ತಿಂಗಳು ನೀರು ತೊಂದರೆ ಆದಾಗ ಈ ಕೃಷಿ ಹೊಂಡದಿಂದ ಉಪಯೋಗಿಸ್ಕೋಬಹುದು. ಗೊತ್ತಿಲ್ಲ ನನಗೆ. ಬೈ ಟಚ್ ಇದು ಆಗಲ್ಲ. ಬೈ ಏನಾದರೂ ಕೆಮ್ಮಿಂದ ಗಾಡಿ ಪಾಸ್ ಆಗಿದ್ರೆ ಆ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಇದು ಹರಡುತ್ತದೆ. ಬಟ್ ನಾವು ಟಚ್ ಮಾಡಿದ್ರೆ ಆಗಲ್ಲ. ಇದೆಲ್ಲ ಮಿಕ್ಸ್ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ತಾವೆಲ್ಲರೂ ಈ ಬಗ್ಗೆ ಕೂಡ ಕಾನ್ಫರೆನ್ಸ್ ಮಾಡಿಕೊಂಡು ವರ್ಲ್ಡ್ ವೈಸ್ ದಯವಿಟ್ಟು ಕೆಲಸವನ್ನು ಮಾಡಿ. ಗೌರ್ಮೆಂಟ್ಲಿಂದ ಬಂದು ಇವರು ನಮ್ಮನ್ನು ಕಪ್ಪ ತಗೊಂಡೋಗಿ ಟಿ ಬಿ ಅಂತ ಕಂಡಿಡಿದು ನಮಗೆ ಟಿ ಬಿ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತೇಳಿ ನಮಗೆ ಉಚಿತಾರ್ಥವಾಗಿ ಗೌರ್ಮೆಂಟ್ಲಿಂದ ಗುಳಿಗೆ ಕೊಟ್ಟರು. ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಮತ್ತೆ ಬೇರೆ ಗುಳಿಗೆ ಟೆಸ್ಟ್ ಮಾಡಿ ನಮಗೆ ಅಲರ್ಜಿ ಆಗಲಾರ್ದಂಥ ಗುಳಿಗೂ 6 ತಿಂಗಳ ಪರ್ಯಾಂತರ ನಮ್ಮನ್ನು ಭಾಳಷ್ಟು ಚೆನ್ನಾಗಿ ನೋಡಿಕೊಂಡು ಆ ರೋಗವನ್ನು ನಿವಾರಣೆ ಮಾಡಿದರು. ನಮಗೆ ಭಾಳಷ್ಟು ಹೆಮ್ಮೆ ಇದೆ ಡಾಕ್ಟ್ರ್ ಮೇಲೆ. ಈ ಒಂದು ಡಾಕ್ಟ್ರ್ ಕಡೆಯಿಂದ ವಿಧಾನ ಮಂಡಲದಲ್ಲಿ ಕಳೆದ 3 ವಾರಗಳ ಕಾಲ ಹಲವಾರು ಮಹತ್ವದ ಈ ಬಾರಿ ವಿಧಾನಸಭಾ ಅಧಿವೇಶನ ವಿರೋಧ ಪಕ್ಷದ ಪಾಲಿಗೆ ದೊಡ್ಡ ಜಯ ಮತ್ತು ದೊಡ್ಡ ಹೋರಾಟ. ಪ್ರತಿಯೊಂದು ವಾರನೂ ಕೂಡ ಪ್ರಮುಖವಾದಂಥ ರಾಜ್ಯದ ಜನತೆಯನ್ನು ಸ್ಪಂದನೆ ಮಾಡುವಂಥ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದ್ದೀವಿ. ಇತಿಹಾಸದಲ್ಲಿ ಆಗದೇ ಇರುವಂಥ ಘಟನೆಯನ್ನು ಕೂಡ ಅದನ್ನು ಜನ MLA BJP ಕಾಲ ಸಸ್ಪೆಂಡ್ ಮಾಡಿರೋ ವಿಧಾನಸಭೆ ಒಳಗಡೆ ನಾವು ಹೋರಾಟ ಮಾಡಿದ್ದು ರಿಸರ್ವೇಷನ್ ಬಗ್ಗೆ ಮತ್ತು ಆ ಮಂತ್ರಿ ಅಂಗಲಾಚಿ ನನ್ನನ್ನು ಕಾಪಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು. ಇದರಲ್ಲಿ ತಪ್ಪೇನಿದೆ? ನಾವು BJPಗೋಸ್ಕರ ಏನಾದ್ರು ಹೋರಾಟ ಮಾಡಿದ್ರೆ, ಯಾವುದಾದ್ರೂ ನಮ್ಮ ಶಾಸಕರ ಹಕ್ಕು ಬಗ್ಗೆ ಏನಾದರೂ ನಾವು ಸ್ಪೀಕರ್ ಪೀಠಕ್ಕೆ ಮೇಲೆ ಎತ್ತಿದ್ರ? ಇಲ್ಲ. ಎರಡೂ ಕೂಡ ಈ ರಿಸರ್ವೇಷನ್ ಸಂವಿಧಾನ ವಿರೋಧಿ. ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟ ಮಾಡಿದ್ವಿ. ಇದರಲ್ಲಿ ತಪ್ಪೇನಿದೆ? ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನೇ ಆಪಾದನೆ ನಾವು ಹೇಳ್ತಾ ಇದ್ರಿ, ನಮ್ಮ ಫೋನ್ ಕದ್ದಾಲಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ರಿ, ಕುಮಾರಸ್ವಾಮಿ ಅವರು ಹೇಳಿದ್ರು. 3 ತಿಂಗಳಿಂದ ಇವೆಲ್ಲ ಮಾಧ್ಯಮದಲ್ಲಿ ಬಂದಿದೆ. ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗ್ತದೆ? ಬಹಳ ಕೇಸಿನ ಗುಂಪುಗಾರಿಕೆ, ಈ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇದೇ ನ್ಯೂಸ್. ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನಿನ್ನೆ ಓಪಡಿಸ್ಬೇಕು. ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು
ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದ್ರೆ ಇದ್ರ ಸೂತ್ರದ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. देश में उस दिन पार्लियामेंट में क्वेश्चन हो रहा था ऑनलाइन गेमिंग. दो चीजें हैं, ऑनलाइन गेमिंग और ऑनलाइन बेटिंग, और इसमें युवा परेशान है. कोई ऐसा गांव नहीं है, कोई ऐसा शहर नहीं है जहां की युवा इससे आत्महत्या करने को मजबूर नहीं है, या माँ बाप की जो गाड़ी कमाई है वो निकाल कर जो है उसको बेटिंग में नहीं लगा रहा है. इसमें भी राज्य सरकार का विषय था. केंद्र ने बहुत कुछ करने की कोशिश की, लेकिन फिर सुप्रीम कोर्ट बीच में आ गया और सुप्रीम कोर्ट ने कहा कि बेटिंग अलग चीज है, गेमिंग अलग चीज है, और गेमिंग जो है वो स्किल, और इसके आधार पर भारत सरकार मजबूर है, बहुत कुछ नहीं कर सकती है. लेकिन अभी जीएसटी की बात कहे कि कहीं दो स्लैब है, हमारे यहाँ जो है 3-4 स्लैब. उस स्लैब के पीछे आपने रीजन समझा कि क्या स्लैब है? यदि गरीबों को हमको खाना पहुंचाना है, किसानों को मदद करना है. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.